ಫೈನಾನ್ಷಿಯಲ್ ಸೆಕ್ಯೂರಿಟಿ ತುಂಬಾ ಇಂಪಾರ್ಟೆಂಟ್. ಸೊ ಮೋಸ್ಟ್ ಆಫ್ ದಿ ಕೇಸಸ್ ನಾನು ನೋಡಿದ್ದೀನಿ, ಪಾಪ ಏಜ್ ರಿಲೇಟೆಡ್ ತೊಂದರೆಗಳು ಬಂದಾಗ ಔಷಧಿಗಳನ್ನೂ ಸಹ ತಗೊಳೋದಕ್ಕೆ ಕಷ್ಟ ಆಗಿರುತ್ತೆ, ಆ ಥರದ್ದೆಲ್ಲ. ಸೊ ಫೈನಾನ್ಷಿಯಲಿ ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಅದಲ್ಲದೆ ಎಮೋಷನಲ್ ಪ್ಲ್ಯಾನಿಂಗ್. ಸೊ ಎಮೋಷನಲ್ ರಿಟೈರ್ಮೆಂಟ್ ಅಂದರೆ ಎಮೋಷನಲಿ ಸ್ಟ್ರಾಂಗ್ ಆಗಿ ರಿಟೈರ್ ಆಗೋದು ತುಂಬ ಒಳ್ಳೆಯದು. ಹೇಗೆಲ್ಲ ಎಮೋಷನ್ಸ್ ಇಂಪ್ರೂವ್ ಮಾಡ್ಕೊಬೋದು? ಒಂದು ಬಾಂಡಿಂಗ್ ವಿತ್ ಫ್ಯಾಮಿಲಿ ಮೆಂಬರ್ಸ್. ಈ ಸಮಾಜದಲ್ಲಿ ಎಷ್ಟೊಂದು ಸಂಸ್ಥೆಗಳಿವೆ, ಇಲ್ಲ ಫ್ರೆಂಡ್ಶಿಪ್ದು ಗ್ರೂಪ್ಸ್ಗಳಿವೆ, ಅಲ್ಲೆಲ್ಲೂ ಕನೆಕ್ಟ್ ಆಗೋದೇ ಇಲ್ಲ, ವರ್ಕಲ್ಲೇ ಮುಳುಗೋಗಿರ್ತಾರೆ. ಸೊ ಅಂಥವ್ರಿಗೆ ನಾನು ಸಜೆಸ್ಟ್ ಮಾಡೋದೇನು ಅಂದರೆ, ಬೈ 45-50 ಯು ಸ್ಟಾರ್ಟ್ ಕನೆಕ್ಟಿಂಗ್ ಟು ಸೊಸೈಟಿ. ಅಲ್ಲಿವರೆಗೂ ನಾನು ತುಂಬ ಲೋನ್ಸ್ ಇದೆ, EMI ಕಟ್ಟಬೇಕು, ಇದಕ್ಕೆಲ್ಲ ನಂಗೆ ಸಮಯ ಇಲ್ಲ ಅಂದವರು ದಯವಿಟ್ಟು ಸ್ಟಾರ್ಟ್ ಕನೆಕ್ಟಿಂಗ್ ಟು ಲೈಕ್ ಸೊಸೈಟಿ, ಯುವರ್ ಫ್ಯಾಮಿಲಿ. ಇದಲ್ಲದೆ ನಿಮ್ಮ ಜೀವನದಲ್ಲಿ ಆಗಿರುವಂಥ ಅನುಭವನ ಸಮಾಜಕ್ಕೆ ಕೊಡುವಂಥ ಸಮಯ ಅದು. ನೀವು ಯಾವ ಫೀಲ್ಡಲ್ಲಿ ಇದ್ರಿ ಅದನ್ನು ಏನಾದ್ರು ಶೇರ್ ಮಾಡೋದಾಗಲಿ. ಆ್ಯಂಡ್ ಸಮ್ ಪೀಪಲ್ ಆರ್ ಸೀನ್ ರೈಟಿಂಗ್ ಆಟೋಬಯೋಗ್ರಫಿ ಆರ್ some sort of giving back to the society will also be helpful. Other than that, they can connect to many like ಈಗೆಲ್ಲ ನೀವು ಪಾರ್ಕಲ್ಲೆಲ್ಲ ನೋಡ್ಬೋದು, ಲಾಫ್ಟರ್ ಕ್ಲಬ್ಸ್ ಅಂತೆಲ್ಲ ಇರ್ತದೆ, ಅಥವಾ ರೆಗ್ಯುಲರ್ಲಿ ಪಾರ್ಕಲ್ಲಿ ಮೀಟ್ ಆಗ್ತಾರೆ. ಲೈಕ್ I will share my own mother's life. She was having bilateral osteoarthritis. ಅದಕ್ಕೆ ನಾವು ಆಪ್ರೇಟ್ ಮಾಡಿದ್ವಿ. ಅವ್ರು ಆರ್ಥ್ರೈಟಿಸ್ ಇದ್ದಿದ್ದರಿಂದ ಹೊರಗಡೆನೇ ಹೋಗೋಕ್ಕಾಗ್ತಿರ್ಲಿಲ್ಲ. ಬಟ್ ಆಪ್ರೇಷನ್ ಮಾಡಿಸಿದ್ಮೇಲೆ ಪಾರ್ಕಿಗೆ ಹೋಗೋಕ್ಕೆ ಶುರು ಮಾಡಿದ್ರು, ಅಲ್ಲೋಗಿ ವಾಕ್ ಶುರು ಮಾಡಿದ್ರು. ಆ್ಯಂಡ್ ಸಮ್ ಐ ಫೀಲ್ ದಟ್ ಅಲ್ಲಿ ವಾಕಿಂಗನ್ನು ಅವ್ರು ವಾಕಿಂಗ್ ಮುಗಿಸಿ ಕೂತು ಅವ್ರ ಏಜ್ ಗ್ರೂಪ್ ಅವ್ರ ಜೊತೆ ಮಾತಾಡ್ಕೊಂಡು ಬರ್ತಾರಲ್ಲ, ದಟ್ ಈಸ್ ಮೋರ್ ಎಫೆಕ್ಟಿವ್. ಯಾಕಂದರೆ ಆ ಫ್ರೀಕ್ವೆನ್ಸಿ ಮ್ಯಾಚ್ ಆಗುತ್ತೆ. ಮೆನಿ ಎ ಟೈಮ್ ವಿ ಕೀಪ್ ಇಟ್ ಫಾರ್ ಅವರ್ ಸೆಲ್ಫ್ ಆ್ಯಂಡ್ ವಿ ಸಫರ್. ಸೊ ಆ ಥರ ಮಾಡ್ಕೊಂಬಿಡಿ.